ಈಗ ಇಸ್ಲಾಂ ದೇಶಗಳ ಬಳಿ ಇರುವ ಟ್ಯಾಂಕರ್ಗಳು, ಯುದ್ಧ ನೌಕೆಗಳು ಕೆಲಸಕ್ಕೆ ಬಾರದ ವಸ್ತುಗಳಾಗಿ ಮಾರ್ಪಡ್ತಿವೆ. ಇದಕ್ಕೆ ಕಾರಣ ನಮ್ಮ ಭಾರತ ದೇಶವೇ. ಆದ್ರೆ ಇಷ್ಟಕ್ಕೂ ಏನಿದು ವಿಷಯ ಅಂತ ಕೇಳ್ತೀರಾ? ಇಸ್ರೇಲ್ನ ಸುತ್ತುವರಿಯಲು ಎಲ್ಲಾ ಮುಸ್ಲಿಂ ದೇಶಗಳು ಒಟ್ಟಾಗಿವೆ. ಆದ್ರೆ ಅದೇ ಸಮಯದಲ್ಲಿ ಭಾರತವು ಇಸ್ರೇಲ್ಗೆ ಬೆಂಬಲವಾಗಿ ಬಂಡೆಯಂತೆ ನಿಂತಿದೆ. ಇಸ್ರೇಲ್ನ ರಕ್ಷಣೆಗಾಗಿ ಚೀನಾ ಮತ್ತೆ ಅಮೆರಿಕ ಕನಸಿನಲ್ಲಿಯೂ ಊಹಿಸಲಾಗದ ಕೆಲಸವನ್ನ ಭಾರತ ಮಾಡಿದೆ. ಶತ್ರುಗಳ ರೇಡಾರ್ಗಳು ಮೂಕವಾಗಲಿವೆ, ಅವರ ಟ್ಯಾಂಕ್ಗಳು ತುಕ್ಕಿನಡಿಯಲ್ಲಿ ಸಿಲುಕಿ ಬಿಡಲಿವೆ. ಭಾರತ ಮತ್ತೆ ಇಸ್ರೇಲ್ ಒಟ್ಟಾಗಿ ಭವಿಷ್ಯವನ್ನ ಆಳುವ ಶಸ್ತ್ರಾಸ್ತ್ರಗಳನ್ನ ತಯಾರಿಸುತ್ತಿವೆ. GPS ಕೆಲಸ ಮಾಡದಿದ್ದರೂ ಶತ್ರುಗಳನ್ನ ನಾಶಪಡಿಸುವ ಕ್ರಿಸ್ಟಲ್ ಮೇಜ್ ಮಿಸೈಲ್ಸ್ ಅನ್ನ ನೋಡಿ ಅರಬ್ ದೇಶಗಳಿಗೆ ತಲೆ ತಿರುಗಿದೆ. ಗಾಜಾದ ಕಡೆಗೆ ಎಲ್ಲರ ಗಮನವಿರುವಾಗ ಮಾನವೀಯತೆಯ ಮುಖವಾಡದಲ್ಲಿ ಯುರೋಪಿನ ದೊಡ್ಡ ದೇಶಗಳು ತಮ್ಮ ಹಳೆಯ ಸ್ನೇಹಿತನಿಗೆ ಬೆನ್ನಿಗೆ ಚೂರಿ ಹಾಕಿದವು. ಆಗಲೇ ತೆರೆಯ ಹಿಂದೆ ಹೊಸ ಕತೆ ಆರಂಭವಾಯಿತು. ಮುಂದಿನ ದಶಕಗಳವರೆಗೆ ಜಗತ್ತಿನ ರಾಜಕೀಯವನ್ನ ಶಾಶ್ವತವಾಗಿ ಬದಲಾಯಿಸುವ ಸ್ನೇಹಕ್ಕೆ, ಸಹಭಾಗಿತ್ವಕ್ಕೆ ಅಡಿಪಾಯ ಹಾಕಲಾಗ್ತಿದೆ. ಇದು ಚೀನಾದ ಗೂಢಚಾರಿಗಳಿಗೆ, ಪಾಕಿಸ್ತಾನದ ಏಜೆಂಟ್ಗಳಿಗೆ ಸಿಗದ ಮಹಾನ್ ತಂತ್ರ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಇಸ್ರೇಲ್ ಅನ್ನ ಒಂಟಿಯಾಗಿಸಲು ಷಡ್ಯಂತ್ರ ನಡೆಸುತ್ತಿರುವಾಗ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ದೆಹಲಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಜಾರಿಗೆ ಬಂತು. ಇದು ಇಸ್ರೇಲ್ಗೆ ಹೊಸ ಜೀವನ ನೀಡಿದ್ದಲ್ಲದೆ ಶಸ್ತ್ರಾಸ್ತ್ರ ಜಗತ್ತಲ್ಲಿ ಭಾರತವನ್ನ ರಾಜನನ್ನಾಗಿ ಮಾಡಿದೆ. ಇನ್ಮುಂದೆ ಭಾರತದ ಭದ್ರತೆಗಾಗಿ ಯಾರ ಮೇಲೂ ಅವಲಂಬಿತವಾಗಬೇಕಾಗಿಲ್ಲ. 2025ರ ಹೊಸ ಭಾರತಕ್ಕೆ ಸ್ನೇಹ ಮಾಡುವುದು ಹೇಗೆ ಎಂದು ಗೊತ್ತು, ಶತ್ರುವಿನ ಹೃದಯದಲ್ಲಿ ಭಯ ಹುಟ್ಟಿಸುವುದು ಹೇಗೆ ಎಂದು ಗೊತ್ತು ಎಂದು ಸಾಬೀತುಪಡಿಸುವ ಕತೆ ಇದು. ಇದು ಕೇವಲ ಶಸ್ತ್ರಾಸ್ತ್ರ ಒಪ್ಪಂದವಲ್ಲ, ಹಿಂದೂ ಮಹಾಸಾಗರದಿಂದ ಅರೇಬಿಯನ್ ಸಮುದ್ರದವರೆಗೆ ಶತ್ರುಗಳಿಗೆ ಕೆಟ್ಟ ಕನಸುಗಳನ್ನ ತರುವ ಒಂದು ದೊಡ್ಡ ಕೂಟ. ಈ ಸಂಚಲನಾತ್ಮಕ ಸುದ್ದಿಯ ಹಿಂದಿನ ಪೂರ್ಣ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಈ ಕಥೆಯೆಲ್ಲವೂ ಯಾವುದರ ಬಗ್ಗೆ ಅನ್ನೋದನ್ನ ನೋಡೋದಾದ್ರೆ, ಯುರೋಪಿಯನ್ ದೇಶಗಳು ಇಸ್ರೇಲ್ಗೆ ಹೇಗೆ ಬೆನ್ನಿಗೆ ಚೂರಿ ಹಾಕಿದವು ಎಂಬುದನ್ನ ನೋಡೋದಾದ್ರೆ, ಗಾಜಾ ಯುದ್ಧದ ನಂತರ ಈ ಕತೆ ಆರಂಭವಾಗುತ್ತೆ. ಯುದ್ಧದ ಭೀಕರ ದೃಶ್ಯಗಳು ಜಗತ್ತಿನ ಮುಂದೆ ಬಂದಾಗ ಹಲವು ಯುರೋಪಿಯನ್ ದೇಶಗಳು ಇದ್ದಕ್ಕಿದ್ದಂತೆ ತಮ್ಮ ನಿಲುವನ್ನ ಬದಲಾಯಿಸಿದವು. ಇಸ್ರೇಲ್ನ ತಂತ್ರಜ್ಞಾನಕ್ಕೆ ಮಾರು ಹೋಗಿದ್ದ ದೇಶಗಳೇ ಮೊದಲು ಇಸ್ರೇಲ್ಗೆ ಬೆನ್ನಿಗೆ ಚೂರಿ ಹಾಕಿದವು. ಮೊದಲ ಹೊಡೆತ ಸ್ಪೇನ್ನಿಂದ ಬಿತ್ತು. ಸ್ಪೇನ್ $325 ಮಿಲಿಯನ್ ಮೌಲ್ಯದ ಒಂದು ದೊಡ್ಡ ರಕ್ಷಣಾ ಒಪ್ಪಂದವನ್ನ ರದ್ದುಗೊಳಿಸಿತು. ಈ ಒಪ್ಪಂದದ ಪ್ರಕಾರ ಸ್ಪೇನ್ ಸೈನ್ಯಕ್ಕೆ ಟ್ಯಾಂಕ್ಗಳನ್ನ ನಾಶಪಡಿಸುವ ಕ್ಷಿಪಣಿಗಳು ಮತ್ತೆ ಗುಂಡಿನ ಸಾಮಗ್ರಿಗಳನ್ನ ಒದಗಿಸಬೇಕಿತ್ತು. ಆದ್ರೆ ರಾಜಕೀಯ ಒತ್ತಡದಿಂದ ಸ್ಪೇನ್ ಸ್ನೇಹಕ್ಕಿಂತ ರಾಜಕೀಯಕ್ಕೆ ಮತ ಹಾಕಿ ಒಪ್ಪಂದವನ್ನ ಕೈಬಿಟ್ಟಿತು. ಆದ್ರೆ ಇದು ಕೇವಲ ಆರಂಭವಷ್ಟೇ. ನಂತರ ಸ್ಲೋವೇನಿಯಾ ಕ್ಷೇತ್ರಕ್ಕೆ ಇಳಿಯುತ್ತೆ. ಇಸ್ರೇಲ್ನೊಂದಿಗೆ ಶಸ್ತ್ರಾಸ್ತ್ರ ವ್ಯಾಪಾರದ ಮೇಲೆ ಸಂಪೂರ್ಣ ನಿಷೇಧ ಹೇರುತ್ತೆ. ಅಂದ್ರೆ ಸ್ಲೋವೇನಿಯಾ ಇಸ್ರೇಲ್ನಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿಸುವುದಿಲ್ಲ, ಇಸ್ರೇಲ್ಗೆ ಮಾರಾಟವೂ ಮಾಡುವುದಿಲ್ಲ. ಇದರಿಂದ ಯುರೋಪ್ ಒಟ್ಟಾರೆಯಾಗಿ ಇಸ್ರೇಲ್ ಅನ್ನ ಒಂಟಿಯಾಗಿಸಲು ಸಿದ್ಧವಾಯಿತು ಎಂಬ ಸಂದೇಶವು ಜಗತ್ತಿಗೆ ಹೋಗುತ್ತೆ. ಯುರೋಪ್ನ ದೊಡ್ಡಣ್ಣನಂತಿರುವ ಜರ್ಮನಿಯು ಗಾಜಾ ಯುದ್ಧವನ್ನ ಕಾರಣವಾಗಿಟ್ಕೊಂಡು ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕಳಿಸೋದನ್ನ ನಿಲ್ಲಿಸಿತು. ಒಂದೆಡೆ ಇಸ್ರೇಲ್ ಬದುಕಲು ಹೋರಾಡುತ್ತಿರುವಾಗ ಮತ್ತೊಂದೆಡೆ ಅದರ ಸ್ನೇಹಿತರು ಅದನ್ನ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಮಸ್ಯೆ ಕೇವಲ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಸೀಮಿತವಾಗೋದಿಲ್ಲ. ಜಗತ್ತಿನಾದ್ಯಂತ ಖ್ಯಾತಿಯ ಇಸ್ರೇಲ್ನ ರಕ್ಷಣಾ ಕಂಪನಿಗಳನ್ನ ದೊಡ್ಡ ರಕ್ಷಣಾ ಪ್ರದರ್ಶನಗಳಲ್ಲಿ ಅವಮಾನಿಸಲಾಯಿತು. ವಿಶ್ವದ ಅತ್ಯಂತ ಪ್ರತಿಷ್ಠಿತವಾದ ಪ್ಯಾರಿಸ್ ಏರ್ ಶೋನಿಂದ ಇಸ್ರೇಲ್ ಕಂಪನಿಗಳನ್ನ ಹೊರಗೆ ಕಳಿಸಲಾಯಿತು. ನೆದರ್ಲ್ಯಾಂಡ್ನ NEDS, ಅಬುಧಾಬಿಯ IDEX ನಂತಹ ದೊಡ್ಡ ರಕ್ಷಣಾ ಪ್ರದರ್ಶನಗಳಲ್ಲಿ ಇಸ್ರೇಲ್ ಕಂಪನಿಗಳ ಸ್ಟಾಲ್ಗಳು ಖಾಲಿಯಾಗಿದ್ದವು. ಇದೆಲ್ಲವೂ ಇಸ್ರೇಲ್ನ ಆರ್ಥಿಕ ವ್ಯವಸ್ಥೆಯನ್ನ, ರಕ್ಷಣಾ ಕ್ಷೇತ್ರವನ್ನ ದುರ್ಬಲಗೊಳಿಸಲು ಯೋಜಿತ ಷಡ್ಯಂತ್ರವಾಗಿತ್ತು. ಇಸ್ರೇಲ್ ಅನ್ನ ಯಾರೂ ಇಷ್ಟಪಡದ ದೇಶವನ್ನಾಗಿ ಮಾಡಲು ಒಂದು ವಾತಾವರಣವನ್ನ ಸೃಷ್ಟಿಸಲಾಯಿತು. ಆದ್ರೆ ಈ ದೊಡ್ಡ ದೇಶಗಳೆಲ್ಲವೂ ಇಸ್ರೇಲ್ಗೆ ಬೆನ್ನು ತೋರಿಸುತ್ತಿರುವಾಗ ಒಬ್ಬ ನಿಜವಾದ ಸ್ನೇಹಿತ ಇಸ್ರೇಲ್ಗೆ ಬೆಂಬಲವಾಗಿ ನಿಂತ. ಆ ಸ್ನೇಹಿತ ಬೇರೆ ಯಾರೋ ಅಲ್ಲ, ನಮ್ಮ ಭಾರತ ದೇಶ. ಕೂಟನೀತಿ ಎಂದ್ರೆ ಕೇವಲ ಲಾಭ ನಷ್ಟವನ್ನ ಲೆಕ್ಕಾಚಾರ ಮಾಡುವುದಲ್ಲ, ಮೌಲ್ಯಗಳು, ಸ್ನೇಹವು ಮುಖ್ಯ ಎಂದು ಭಾರತವು ಜಗತ್ತಿಗೆ ತೋರಿಸಿತು. ಯುರೋಪ್ ದೇಶಗಳು ಇಸ್ರೇಲ್ಗೆ ಬಾಗಿಲು ಮುಚ್ಚುತ್ತಿರುವಾಗ ನವದೆಹಲಿಯು ಸ್ನೇಹ ಮತ್ತೆ ವ್ಯಾಪಾರದ ಬಾಗಿಲುಗಳನ್ನ ಅಗಲವಾಗಿ ತೆರೆಯಿತು. ನಂತರ ಬಂದ ಲೆಕ್ಕಗಳನ್ನ ನೋಡಿ ಜಗತ್ತಲ್ಲಿರುವ ಎಲ್ಲಾ ಡಿಫೆನ್ಸ್ ಎಕ್ಸ್ಪರ್ಟ್ ಶಾಕ್ ಆದ್ರು. ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ವರದಿಯ ಪ್ರಕಾರ 2020ರಿಂದ 2024ರವರೆಗೆ ಇಸ್ರೇಲ್ ಜಗತ್ತಿಗೆ ಮಾರಾಟ ಮಾಡಿದ ಶಸ್ತ್ರಾಸ್ತ್ರಗಳಲ್ಲಿ 34% ಅನ್ನ ಭಾರತವೇ ಖರೀದಿಸಿದೆ. ಈ 34% ಸಂಖ್ಯೆಯು ಭಾರತವನ್ನ ಇಸ್ರೇಲ್ನ ಅತಿ ದೊಡ್ಡ ರಕ್ಷಣಾ
ಮಾರುಕಟ್ಟೆಯನ್ನಾಗಿ ಮಾಡಿದೆ. ಆರ್ಥಿಕ ದಾಳಿಗಳಿಂದ ತೊಂದರೆಗೊಳಗಾಗಿದ್ದ ಇಸ್ರೇಲ್ಗೆ ಇದು ಜೀವನಾಡಿಯಂತಾಗುತ್ತೆ. ಭಾರತವು ಕೇವಲ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲಿಲ್ಲ, ದಾಖಲೆಯ ಮಟ್ಟದಲ್ಲಿ ಖರೀದಿಸಿತು. 2024ರಲ್ಲಿ ಇಸ್ರೇಲ್ನ ರಕ್ಷಣಾ ರಫ್ತು $14.8 ಬಿಲಿಯನ್ ಗೆ ತಲುಪಿತು. ಇದು ಅತ್ಯಂತ ಐತಿಹಾಸಿಕ ಸಂಖ್ಯೆ. ಈ ದಾಖಲೆಯಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸಿತು. ಯಾರ ಬೆದರಿಕೆಗೂ ಒಳಗಾಗದೆ ತನ್ನ ವಿದೇಶಾಂಗ ನೀತಿಯನ್ನ ಸ್ವದೇಶಿ ಪ್ರಯೋಜನವನ್ನ ಬಿಡೋದಿಲ್ಲ ಎಂದು ಭಾರತ ದೇಶ ವಿಶ್ವಕ್ಕೆ ಒಂದು ಗಟ್ಟಿ ಉತ್ತರವನ್ನ ನೀಡಿದೆ. ಇಷ್ಟರಲ್ಲಿ ಪಾಕಿಸ್ತಾನ ನಿದ್ದೆಗೆಡಿಸುವ ಮತ್ತೊಂದು ಸುದ್ದಿ ಹೊರಬರುತ್ತೆ. ಭಾರತೀಯ ವಾಯುಸೇನೆಯು ಇಸ್ರೇಲ್ನಿಂದ ಹೆಚ್ಚಿನ ಹೆರಾನ್ ಡ್ರೋನ್ಗಳನ್ನ ಖರೀದಿಸಲು ನಿರ್ಧರಿಸಿದೆ. ಈ ಡ್ರೋನ್ಗಳು ಲಾಹೋರ್ನಲ್ಲಿ ಪಾಕಿಸ್ತಾನ್ ಚೀನಾ ರೇಡಾರ್ಗಳನ್ನ ಜಾಮ್ ಮಾಡಿದ್ದು ಮಾತ್ರವಲ್ಲ, ಅದನ್ನ ಪೂರ್ತಿಯಾಗಿ ನಾಶಪಡಿಸಿತ್ತು. ಈಗ ಬರುವ ಹೊಸ ಹೆರಾನ್ ಡ್ರೋನ್ಗಳು ಇನ್ನಷ್ಟು ಅಪಾಯಕಾರಿಯಾಗಲಿವೆ. ಇವುಗಳಿಗೆ ಗಾಳಿಯಿಂದ ಉಡಾಯಿಸಬಹುದಾದ ಸ್ಪೈಕ್ ಆಂಟಿ ಟ್ಯಾಂಕ್ ಕ್ಷಿಪಣಿಗಳನ್ನ ಅಳವಡಿಸಲಾಗುತ್ತೆ. ಇದರಿಂದ ನಮ್ಮ ಡ್ರೋನ್ಗಳು ಕೇವಲ ಗುಪ್ತಚರ ಸಂಗ್ರಹವನ್ನ ಮಾತ್ರ ಮಾಡದೆ ಗಾಳಿಯಿಂದಲೇ ಶತ್ರುವಿನ ಟ್ಯಾಂಕ್ಗಳು ಮತ್ತೆ ಬಂಕರ್ಗಳನ್ನ ನಾಶಪಡಿಸಬಹುದು. ಭಾರತ ತೆಗೆದುಕೊಂಡಿರೋ ಈ ನಿರ್ಧಾರ ಕೇವಲ ರಕ್ಷಣಾ ನಿರ್ಧಾರವಷ್ಟೇ ಅಲ್ಲ, ಇಂಡಿಯಾ ಇಸ್ರೇಲ್ ಸ್ನೇಹ ಈಗ ಮೊದಲಿಗಿಂತಲೂ ತುಂಬಾ ಆಳವಾದದ್ದು ಎಂದು ವಿಶ್ವಕ್ಕೆ ಕೊಟ್ಟ ದೊಡ್ಡ ಪ್ರಕಟಣೆ. ಆದ್ರೆ ಈ ಸ್ಟೋರಿ ಆಯುಧಗಳ ಖರೀದಿಗೆ ಮಾತ್ರ ಸೀಮಿತವಾಗೋದಿಲ್ಲ. 2025ರ ಹೊಸ ಭಾರತದ ವಿಧಾನಗಳೇ ಬೇರೆಯಾಗಿವೆ. ಭಾರತವು ಕೇವಲ ಶಸ್ತ್ರಾಸ್ತ್ರ ಖರೀದಿದಾರನಾಗಿರಲು ಬಯಸದೆ ತಂತ್ರಜ್ಞಾನದ ಮಾಲೀಕನಾಗಲು ಆಸಕ್ತಿಯಾಗಿದೆ. ಇದರಲ್ಲಿ ಭಾರತ ಇಸ್ರೇಲ್ ಸಹಭಾಗಿತ್ವವು ಹೊಸ ಎತ್ತರಕ್ಕೆ ತಲುಪಿದೆ. ಭಾರತವು ಇಸ್ರೇಲ್ನೊಂದಿಗೆ ಭವಿಷ್ಯದ ಯುದ್ಧದ ಸ್ವರೂಪವನ್ನ ಬದಲಾಯಿಸುವ ಶಸ್ತ್ರಾಸ್ತ್ರಗಳನ್ನ ಭಾರತದ ಭೂಮಿಯಲ್ಲೇ ತಯಾರಿಸುತ್ತದೆ. ಇದು ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮನಿರ್ಭರ ಭಾರತದ ಹೊಸ ಕಥೆಯ ಅಧ್ಯಾಯ. ಇದು ಚೀನಾ ಪಾಕಿಸ್ತಾನದಂತಹ ಶತ್ರುಗಳಿಗೆ ಕೆಟ್ಟ ಕನಸಿನಂತಿದೆ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ ನಮ್ಮ ದೇಶೀಯ ಯುದ್ಧ ವಿಮಾನ ತೇಜಸ್ ನಮ್ಮ ದೇಶದ ಗೌರವ. ಆದ್ರೆ ತೇಜಸ್ಗೆ ಇಸ್ರೇಲ್ನ ತಂತ್ರಜ್ಞಾನವು ಮತ್ತಷ್ಟು ಗೌರವ ತಂದುಕೊಡುತ್ತೆ. ತೇಜಸ್ MK1 ವಿಮಾನದಲ್ಲಿ ಇಸ್ರೇಲ್ನ ಎಲ್ಟಾ ಮಲ್ಟಿಮೋಡ್ ರೇಡಾರ್ ಇದೆ. ಇದು ಕಿಲೋಮೀಟರ್ಗಳ ದೂರದಿಂದ ಶತ್ರು ವಿಮಾನಗಳನ್ನ ಪತ್ತೆ ಹಚ್ಚಬಹುದು. ಇದರಲ್ಲಿ ರಾಫೆಲ್ ವಿಮಾನದಲ್ಲಿರುವ ಲೈಟ್ನಿಂಗ್ ಟಾರ್ಗೆಟಿಂಗ್ ಪ್ಯಾಡ್ ಇದೆ. ಇದು ನೆಲದ ಮೇಲಿರುವ ಸಣ್ಣ ಗುರಿಗಳನ್ನ ನಿಖರವಾಗಿ ಗುರಿ ಇಡಬಹುದು. ಡರ್ಬಿ ಪೈಥಾನ್ ಎಂಬ ಏರ್ ಟು ಏರ್ ಕ್ಷಿಪಣಿಗಳು ಸಹ ಇಸ್ರೇಲ್ನಿಂದ ಬಂದವುಗಳೇ. ಇನ್ನು ಭಾರತವು ತಯಾರಿಸುತ್ತಿರೋ 180 ಹೊಸ LCA ಮಾರ್ಕ್ II ವಿಮಾನಗಳು ಇನ್ನಷ್ಟು ಶಕ್ತಿಶಾಲಿಯಾಗಿರಲಿವೆ. ನಂತರ ನಮ್ಮ ದೇಶದ ಅತಿ ದೊಡ್ಡ ಇನ್ವೆನ್ಷನ್ ನಮ್ಮ ಸುದರ್ಶನ ಚಕ್ರ ಬರುತ್ತೆ. ನಮ್ಮ ಸುದರ್ಶನ ಚಕ್ರದ ಮುಖ್ಯ ಭಾಗವಾದ ಬ್ಯಾರಕ್ 8 ಮಿಸೈಲ್ ಅನ್ನ DRDO ಮತ್ತೆ ಇಸ್ರೇಲ್ನ IAI ಒಟ್ಟಾಗಿ ತಯಾರಿಸಿವೆ. ಈ ಮಿಸೈಲ್ ಅನ್ನ ಈಗಾಗಲೇ ನಮ್ಮ ನೌಕಾದಳದ ಯುದ್ಧ ನೌಕೆಗಳಲ್ಲಿ ಮತ್ತೆ ಸೇನೆಯ ಘಟಕಗಳಲ್ಲಿ ಅಳವಡಿಸಲಾಗಿದೆ. ಇದರ ವಿಶೇಷತೆ ಏನೆಂದ್ರೆ ಇದು ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಕ್ರೂಸ್ ಮತ್ತೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ 150 ಕಿಲೋಮೀಟರ್ ದೂರದಿಂದ ಗಾಳಿಯಲ್ಲೇ ನಾಶಪಡಿಸುತ್ತೆ. ಹಾಗೇನೆ ಈ ಭಾಗಸ್ವಾಮ್ಯದ ಅತ್ಯಂತ ರಹಸ್ಯ ಮತ್ತೆ ಪ್ರಾಣಾಂತಕ ಶಸ್ತ್ರವೆಂದ್ರೆ ಕ್ರಿಸ್ಟಲ್ ಮೇಜ್ 2. ಇದು 250 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್. ಶತ್ರುವಿನ GPS ಸಿಸ್ಟಮ್ ಜಾಮ್ ಆದ್ರೂ ಸಹ ಈ ಮಿಸೈಲ್ ತನ್ನ ಗುರಿಯನ್ನ ಗುರುತಿಸಿ ನಾಶಪಡಿಸುತ್ತೆ. ಇದನ್ನ ಸುಖೋಯ್ MKI, MiG-29, ಜಾಗ್ವಾರ್ ಯುದ್ಧ ವಿಮಾನಗಳಲ್ಲಿ ಅಳವಡಿಸಲಾಗಿದೆ. ಇಸ್ರೇಲ್ ಭಾರತದ ಈ ಭಾಗಸ್ವಾಮ್ಯವು ಭಾರತಕ್ಕೆ ಒಂದು ಗೇಮ್ ಚೇಂಜರ್ ಆಗಿದೆ. ಯುರೋಪ್ ಮತ್ತೆ ಗಲ್ಫ್ ದೇಶಗಳ ಬಹಿಷ್ಕಾರವು ಇಸ್ರೇಲ್ ಕಂಪನಿಗಳನ್ನ ಭಾರತದ ಮೇಲೆ ಹೆಚ್ಚು ಅವಲಂಬಿತವಾಗಿರುವಂತೆ ಮಾಡಿದೆ. ಈ ಅವಕಾಶವನ್ನ ಬಳಸಿಕೊಂಡು ಭಾರತವು ತನ್ನ ರಕ್ಷಣಾ ತಂತ್ರಜ್ಞಾನವನ್ನ ಆಧುನೀಕರಿಸುತ್ತಿದೆ ಮತ್ತೆ ಸ್ವಾವಲಂಬನೆಯನ್ನ ಸಾಧಿಸುತ್ತಿದೆ. ಈ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಮೇಲೆ ತಿರುಗಲಾಗದ ನಿಯಂತ್ರಣವನ್ನ ನೀಡುವುದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಚೀನಾವನ್ನ ಎದುರಿಸಲು ಶಕ್ತಿಯನ್ನ ಒದಗಿಸುತ್ತದೆ. ಈ ಸ್ನೇಹವು ಭಾರತದ ರಾಷ್ಟ್ರೀಯ ಭದ್ರತೆಗೆ ಬಲವಾದ ಶಕ್ತಿಯಾಗಿದೆ. ಹಾಗಾದ್ರೆ ಇಸ್ರೇಲ್ ಭಾರತದ ಈ ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.